ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಚಂದನ, ಕಮ್ ಆನ್ ದಿ ಸ್ಟೇಜ್ ಎಂದಿದ್ದೆ ಎಲ್ಲರೂ ಗಪ್ಚುಪ್. ಸ್ಟೇಜ್ ಮೇಲೆ ಬಂದವಳು, ಏನ್ ಸರ್, ಅಮಾಯಕಿಯಂತೆಯೇ ಇತ್ತು ಅವಳ ಧ್ವನಿ. ಇವರಿಗೆ ಕೆಲವೊಂದು ಸ್ಟೆಪ್ಸ್ ಕರೆಕ್ಟ್ ಮಾಡಬೇಕು, ಸೊ ಬಿ ಮೈ ಪಾರ್ಟ್ನರ್ ಎಂದು ಹುಡುಗನತ್ತ ನೋಡಲು ಅವನು ನಿಷ್ಕಲ್ಮಶ ನಗು ಬೀರಿದ್ದ. ಪಾಪ. ಸೊ ಬಿ ಮೈ ಪಾರ್ಟ್ನರ್ ಎನ್ನುವ ವಾಕ್ಯವೇ ಅವಳಿಗೆ ಅಚ್ಚರಿ ತಂದಿತ್ತು. ವಿಲ್ ಯು ಬಿ ಮೈ ಪಾರ್ಟ್ನರ್ ಅಂತಾನೂ ಕೇಳಿಲ್ಲ ಇವನು. ಡ್ಯಾನ್ಸ್ ಎಲ್ಲ ನಮಗೆ ನಾಲಾಯಕ್ಕು, ಬೇರೆ ಯಾರನ್ನಾದರೂ ಕರೀರಿ ಎಂದು ಹೋಗುವವಳಿಗಷ್ಟೇ ಕೇಳುವಂತೆ, ಯಾಕೆ ಬೇರೆ ಹುಡುಗಿರು ಡ್ಯಾನ್ಸ್ ಮಾಡಿ ಔಟ್ ಆಫ್ ಸ್ಟೇಷನ್ ಹೋಗಕ್ಕ, ಅದೇ ನೀನಂದರೆ ಗಂಡು ಬೇರೆ M3 ನಿನಗೇನು ಫೀಲ್ ಆಗೋಲ್ಲ, ಅದಕ್ಕೆ ಕೇಳಿದ್ದು ಬಿ ಮೈ ಪಾರ್ಟ್ನರ್, ಡ್ಯಾನ್ಸ್ ಪಾರ್ಟ್ನರ್ ಎಂದಿದ್ದ. ಅವಳಲ್ಲಿ ಅವನಿಗಾಗಿ ಓಪನ್ ಆಗಿರುವ ಹೊಸ ಫೀಲಿಂಗ್ಸ್ ಬಗ್ಗೆ ಅರಿಯದೆ, ಸರ್ ಅದಂಗಲ್ಲ ಎಂದು ವಿವರಣೆ ಕೊಡುತ್ತಿದ್ದವಳ ಮಾತಿಗೆ ನಕ್ಕವ, ಗೊತ್ತು ಕಣೆ ಗಂಡು ಬೇರೆ, ನಿನ್ನ ಹುಡುಗ ಇದ್ದಾನೆ ಅಂತ ಅಲ್ವಾ, ಹೊಟ್ಟೆ ಬರ್ನ್ ಮಾಡೋಕ್ಕೆ ತಾನೆ ನಾನು ನಿನ್ನ ಫೋರ್ಸ್ ಮಾಡ್ತಿರೋದು. ಅವನು ನನ್ನ ಡ್ಯಾನ್ಸ್ ನೋಡಿ ಜಲಸ್ ಆಗಿ ನಿನಗೆ ಮುಖದ ತುಂಬ ಬೈದು ಬ್ರೇಕಪ್ ಮಾಡ್ಕೋಬೇಕು. ಆ ವಿಚಾರ ಕೇಳಿ ನಾನು ಖುಷಿ ಪಡ್ತಾ ನಿನ್ನ ಅಣುಕಿಸ್ಬೇಕು ಎಂದು ಮನಸ್ಸಲ್ಲೇ ಲೆಕ್ಕಾಚಾರ ಹಾಕ್ದ. ಅಯ್ಯೋ ಏನು ಪ್ಲ್ಯಾನ್ ಇವಂತು ಅನಿಸ್ತಿದೆ ಅಲ್ವಾ. ಪ್ಲೇ ದಿ ಸಾಂಗ್ ಎಂದಿದ್ದ. ಹಾಡು ಶುರುವಾಗಿತ್ತು. ಈತ ನಮ್ಮ ಹುಡುಗಿಗೆ ಅವನ ನಡೆ ಏನೋ ತಿಳಿಯದು. ಸುತ್ತ ಗಮನಿಸಲು ಎಲ್ಲರೂ ಆರಾಮಾಗಿ ನೋಡ್ತಿದ್ರು. ಕೈ ಚಾಚಿದವನಿಗೆ ನೋಟದಲ್ಲೇ ನನ್ನ ಸುಮ್ಮನೆ ಕೇಳಿಸ್ಬೇಡಿ ಎಂದು ಹೇಳಿದ್ದಳು. ಅವನಿಗೆ ಆ ಬಾಯ್ ಫ್ರೆಂಡ್ ಕಡೆಯೇ ಇತ್ತು ಗಮನ. ಇವಳು ಮಾತೆಲ್ಲಿ ಕೇಳ್ತಾನೆ. ಆ ಹುಡುಗ ತನ್ನ ಪಾಡಿಗೆ ಅವರತ್ತ ನೋಡಿ ನಗ್ತಿದ್ದ. ಈಗ ನಿನಗೆ ಬರ್ತಿರೋ ಸ್ಮೈಲ್ನ ಹೇಗೆ ಕಡಿಮೆ ಮಾಡ್ತೀನಿ ಅಂತ ನೋಡ್ತಿರು ಎಂದುಕೊಂಡ ಬೀಜಿ ತಡ ಮಾಡದೆ ಅವಳ ಕೈ ಹಿಡಿದು ಸನಿಹಕ್ಕೆ ಎಳೆಯುತ್ತಾ ನಡುವಿಗೆ ಕೈ ಸೇರಿಸಿದ್ದ. ಆ ಸೆಳೆತಕ್ಕೆ ಚಂದು ರೋಮವೇ ಎದ್ದು ನಿಂತಿತ್ತು. ನಿಮ್ಮ ಕಾಲಿನ ಮೂಮೆಂಟ್ಸ್ ಮತ್ತು ಕೈ ಬಳಸುವ ರೀತಿ ನೋಡ್ಕೊಳ್ಳಿ ಎಂದು ಅವರಿಗೆ ಗೈಡ್ ಮಾಡ್ತಾ ನಮ್ಮ ಹುಡುಗಿಗೆ ಹುಚ್ಚಿಡಿಸಿದ್ದ. ಅವಳ ಕೈಗೆ ಕೈ ಸೇರಿಸಿ ಒಂದು ಬಾರಿ ಅವನ ಸ್ಪರ್ಶಕ್ಕೆ ತಳಕೆಳಗಾದಂತೆ ನಡುಗಿದ್ದವಳಿಗೆ ಈ ಸತಿಯ ನೃತ್ಯ ಭಯಂಕರ ಎಫೆಕ್ಟ್ ಕೊಡುವ ಲಕ್ಷಣ ಕಂಡಿತ್ತು. ಅವನೇನೋ ಅವಳೊಟ್ಟಿಗೆ ಬೇಕೆಂದೇ ಓವರ್ ಮೂವ್ ಮಾಡ್ತಿದ್ದ, ಅವಳ ಬಾಯ್ ಫ್ರೆಂಡ್ನ ಕಿಚ್ಚೆಬ್ಬಿಸುವ ಸಲುವಾಗಿ. ಆದರೆ ಅದರ ಎಫೆಕ್ಟ್ ನಮ್ಮ ಚಂದುಗೆ ಹೇಳಿಕೊಳ್ಳಲಾಗದಷ್ಟು ತೊಂದರೆ ಮಾಡಿತ್ತು. ಅವನ ಮೂವ್ಸ್ ಹೇಗಿತ್ತು ಅಂದರೆ, ಅವನ ಟ್ರಿಮ್ಡ್ ಕೆನ್ನೆಗಳು ಅವಳ ಕೆನ್ನೆ ತಾಗುವಂತೆ. ಅವನ ಬಲಗೈ ಅವಳ ನಡುವನ್ನು ಬಿಟ್ಟಿರಲಿಲ್ಲ. ಅವನ ಎಡಗೈ ಅವಳ ಸುತ್ತಾ ಎತ್ತಿಡಿಯುತ್ತಾ ತುಂಬ ಕಾಡಿತ್ತು. ಅವನ ಒಂದೊಂದು ಬಗೆಯ ಸಾಲ್ಸಾ ಸ್ಟೆಪ್ಪಿಗೂ ಹುಡುಗಿ ಗಂಭೀರಿಯಂತಿರಲು ಸಾಹಸ ಪಟ್ಟರು ವ್ಯರ್ಥ ಪ್ರಯತ್ನ. ಸಾಲ್ಸಾ ಅಂದ್ರೇ ಮೂವ್ಸ್ ಎನ್ನುತ್ತಿದ್ದವ ಬೊಂಬೆಯಂತೆ ಎತ್ತಾಡಿಸಿದ್ದ ಅವಳ ಕರ್ಮಕ್ಕೆ. ಸಾಲ್ಸಾ ಅಂದರೆ ಸ್ಪಿನ್ಸ್ ಎನ್ನುತ್ತಾ ಅವಳೊಟ್ಟಿಗೆ ಸ್ಪಿನ್ ಮಾಡುತ್ತಾ ಅವಳ ಹಾರ್ಟ್ ವಿಕೆಟ್ ಬ್ರೇಕ್ ಮಾಡೋ ಮಟ್ಟಿಗೆ ಜನ್ಮ ಚಾಲಾಡಿದ್ದ. ಅವನ ಒಂದೊಂದು ವರ್ಷೆಗೂ ಬಲಿಪಶು ಆಗಿತ್ತು ಲೇಡಿ ರೆಬಲ್ ಪಾಪ. ಅವನಿಗೆ ಅವನ ಗುರಿ ಆ ಚಂದು ಲವರ್ನ ಉರ್ಸೋದು. ಆದರೆ ಇಲ್ಲಿ ಫೀಲ್ ಆಗಿದ್ದು ನಮ್ಮ ಗಂಡು ಬೇರೆ. ಹಾಡು ಮುಗಿಯುವ ಹಂತಕ್ಕೆ ತಲುಪಿತ್ತು. ಹಾಡಿನ ಕೊನೆಯ ಭಾಗಕ್ಕೆ ತಲುಪಿದವ ಅವಳ ತನ್ನಡಿಗೆ ಎಳೆದ ರಭಸಕ್ಕೆ ಹುಡುಗಿ ಅವನೆದೆಗೆ ಒರಗಿದಳು. ಒಂದೇ ಸಮನೆ ಬಂದ ಮಳೆ ನಿಂತ ಭಾವವು ಅವಳಲ್ಲಿ. ವಾವ್, ಸೂಪರ್ ಸರ್ ಎಂದು ಅಲ್ಲಿದ್ದ ಶಿಕ್ಷಕ ವರ್ಗದವರು ಚಪ್ಪಾಳೆ ತಟ್ಟಿದ್ದು. ಅವನ ನೋಟ ಆ ಹುಡುಗನತ್ತ ಹೋಗಲು ಸೂಪರ್ ಎಂದು ಅವನು ಚಪ್ಪಾಳೆ ತಟ್ಟಿದ್ದನ್ನು ನೋಡಿದ ನಮ್ಮ ಹೀರೋ, ಥೂ, ನಮ್ಮ ಹುಡುಗಿ ಬೇರೆಯವನ ಜೊತೆ ಡ್ಯಾನ್ಸ್ ಮಾಡ್ತಾಳೆ ಅನ್ನೋ ಮಿನಿಮಮ್ ಜಲಸ್ಸಿಲ್ಲ ಇವನಿಗೆ. ಯಾವ ಕಡೆಯಿಂದ ಇವನು ಇವಳಿಗಿಷ್ಟ ಆದ್ನೋ ಏನೋ ಎಂದು ಬೈಕೊಂಡನು. ಅಲ್ಲಿಂದ ಓಡಿ ಹೋದ ಚಂದು ರೆಸ್ಟ್ ರೂಮ್ಗೆ ಬಂದಳು. ಜೋರಾಗಿ ಉಸಿರಾಡಿದ್ದಳು. ಅವಳ ಎದೆಯಲ್ಲಿ ಕಂಡ ಏರಿಳಿತಕ್ಕೆ ಕಾರಣ ಬೀಜಿ ಎಂದು ಚೆನ್ನಾಗಿ ತಿಳಿದವಳು, ಹಬ್ಬ, ಆ ನರರಾಕ್ಷಸ ಹೇಗೆಲ್ಲ ಡ್ಯಾನ್ಸ್ ಮಾಡಿಬಿಟ್ಟ, ಏನು ದೊಡ್ಡ ಮೈಕಲ್ ಜಾಕ್ಸನ್ ಇವನು, ಮೈ ಮೇಲೆ ಭೂತ ಬಂದಿದ್ದೇನು, ಕರ್ಮಕ್ಕೆ ನನ್ನೇ ಹಿಡಿದು ಸತ್ತ ಎಂದು ಮತ್ತೊಮ್ಮೆ ನೆನೆದವಳು. ಕೈ, ಕಾಲು, ಕೆನ್ನೆ, ಸೊಂಟದ ಮೂವ್ಸ್ ಎಂದು ಏನೇನೋ ನೆನೆದವಳು. ರಾಯರೇ, ಇದೇನಾಗ್ತಿದೆ, ನನಗೆ ಅವನು ಹುಚ್ಚಿಡಿಸ್ತಿದ್ದಾನೆ. ರೆಬಲ್ ಲೇಡಿ ಯಾಕೋ ಅವನ ಕಡೆ ವಾಲ್ತಿದ್ದಾಳೆ ಅನ್ನಿಸ್ತಿದೆ. ಪ್ಲೀಸ್ ಬೇಡ, ನನಗೆ ಇದೆಲ್ಲ ಸೆಟ್ ಆಗಲ್ಲ. ನನಗೆ ನನ್ನದೇ ಯೋಚನೆಗಳಿವೆ. ಅಪ್ಪ ಅಮ್ಮ ಅಷ್ಟೇ ಎಂದು ಮುಖಕ್ಕೆ ನೀರಾಕೊಂಡು ಹೊರಗಡೆ ಬರಲು ರೆಸ್ಟ್ ರೂಮ್ ಒಳಗಡೆ ಬಂದವನ್ಯಾರೋ ಹುಡುಗ ಓಡಿ ಹೋಗ್ತಿದ್ದು ನೋಡಿ, ಹೇ, ಯಾರೋ ನೀನು? ಲೇಡೀಸ್ ರೆಸ್ಟ್ ರೂಮ್ಗೆ ಹುಡುಗರು ಬರೋದಾ? ನೋ, ನಾನು HODಗೆ
ಕಂಪ್ಲೇಂಟ್ ಮಾಡ್ತೀನಿ ಎಂದು ಇನ್ನೇನು ಹೋಗಬೇಕು ಅಷ್ಟರಲ್ಲಿ ಒಂದು ಹುಡುಗಿ ಯಾವುದೋ ಮೂಲೆಯಲ್ಲಿ ಕೂತು ಅಳುವ ಸದ್ದು ಕೇಳಿಸ್ತು. ಸರಿಯಾಗಿ ಕಿವಿ ಕೊಟ್ಟವಳಿಗೆ ಆ ಹುಡುಗಿ ಬಾಗ್ಲ ಹಿಂದೆ ಅವಿತದ್ದದ್ದು ಕಂಡಿತು. ಆ ಹುಡುಗಿ ಮೊಣಕಾಲಿನ ಮೇಲೆ ತನ್ನ ಮುಖ ಅವಿತು ಕೂತು ಅಳುತ್ತಾ ಕಣ್ಣೊರೆಸಿಕೊಂಡು ಚಂದು ಬಳಿ ನಡೆದದ್ದು ಹೇಳಿದಳು. ನಾನು ರೆಸ್ಟ್ ರೂಮ್ ಲಾಕ್ ಮಾಡೋದು ಮರೆತುಬಿಟ್ಟಿದ್ದೆ. ಆಡಿಷನ್ಗೆ ಡ್ರಾಮಾ ಕಾಸ್ಟ್ಯೂಮ್ ಹಾಕೋಬೇಕು ಅಂತ ಮೆಂಟರ್ ಹೇಳಿದ್ರು. ಅದಕ್ಕೆ ಬಟ್ಟೆ ಬದಲಾಯಿಸ್ತಿದ್ದೆ. ಸೀರೆ ಉಡೋವಾಗ ಅದರ ಕಡೆ ಲಕ್ಷ್ಯ ಕೊಟ್ಟು ಬಾಗ್ಲತ್ತ ನೋಡಲೇ ಇಲ್ಲ. ಆದರೆ ಸೀರೆ ಉಟ್ಟಿ ಕನ್ನಡಿಯಲ್ಲಿ ನೋಡ್ಕೊಳ್ಳುವಾಗ ಬಾಗ್ಲಿಂದ ಯಾರೋ ಫೋನ್ ಹಿಡಿದು ನಿಂತಿದ್ಲು ಕಾಣಿಸ್ತು. ಯಾರು ಅಂತ ಹಿಂದೆ ತಿರುಗಿದೆ. ಆಗ ಅವನು ಯಾರೋ ಎಂದು ಅತ್ತಳು. ಚಂದನ ಅವಳ ಮಾತಿಗೆ ಕೆರಳುತ್ತಿದ್ದಳು. ಆದರೂ ಅವಳನ್ನು ಅಪ್ಪಿ ನನ್ನ ಬಟ್ಟೆ ಬದಲಾಯಿಸೋ ಕಂಪ್ಲೀಟ್ ವಿಡಿಯೋ ತೋರಿಸಿ ಇವತ್ತು ಒಂದು ಜಾಗಕ್ಕೆ ಬಂದು ಡ್ಯಾನ್ಸ್ ಮಾಡಬೇಕು, ಆಗ ವಿಡಿಯೋ ಕೊಡ್ತೀನಿ ಅಂತ ಅಲ್ಲಿರೋ ಬಟ್ಟೆ ಬಿಸಾಕಿ ಹೋಗಿದ್ದಾನೆ ಎಂದು ಬಿಕ್ಕಿ ಬಿಕ್ಕಿ ನೊಂದುಕೊಂಡಿತ್ತು ಆ ಹುಡುಗಿ. ನಮ್ಮ ಕಾಲೇಜಲ್ಲಿ ಈ ಥರ ನಡೆಯುತ್ತೆ ಅಂತ ಊಹೆ ಮಾಡಿರಲಿಲ್ಲ ಎಂದು ಆ ಬಟ್ಟೆ ಹಿಡಿದವಳು. ನೀನು ಯೋಚನೆ ಮಾಡಬೇಡ, ಆ ವಿಡಿಯೋ ನಿನ್ನ ಲೈಫ್ನ ಸ್ಪಾಯ್ಲ್ ಮಾಡೋಕ್ಕೆ ನಾನು ಬಿಡಲ್ಲ. ಅವನು ಯಾರು ಎಂದು ಕೇಳಿ ಅವಳ ಕ್ಲಾಸ್ಮೇಟ್ ರಂಜಿತ್ ಎಂದು ತಿಳಿದವಳು. ಸರಿ, ಇವತ್ತು ಅವನ ಗ್ರಹಚಾರ ಕೆಟ್ಟಿದೆ ಎಂದು ಆಡಿಟೋರಿಯಂ ಕಡೆ ಬಂದವಳು ಅವನನ್ನೇ ಹುಡುಕಿದ್ದಳು. ಅಲ್ಲೇ ಕೂತು ಇರೋ ಬರೋ ಕೆಟ್ಟ ವಿಡಿಯೋ ನೋಡುತ್ತಲಿದ್ದವನ ಕೆನ್ನಿಗೆ ಏಕ್ದಮ್ ಬಾರಿಸಿದ್ಲು. ಎಲ್ಲರೂ ಅವರತ್ತ ಕಣ್ಣಾಡಿಸಲು ಏನಾಯ್ತು ಚಂದು ಎಂದು ಶಶಾಂಕ್ ಕೇಳ್ತಿದ್ರು. ಏನಾಯ್ತು ಈ ಗಂಡು ಬಿರಿಗೆ, ಇವಳು ಈ ಥರ ರೌದ್ರಾವತಾರ ತಾಳಿದಾಳೆ ಅಂದರೆ ಇವನೇನೋ ಸಹಜ ಕೆಲಸ ಮಾಡಿರಲ್ಲ ಪಕ್ಕ ಎಂದು ಗೌರವ್ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕಿದ್ದ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಅವಳನ್ನು. ಏನೋ ಮಾಡ್ತಿದ್ಯಾ? ಹಾಂ, ಇರೋ ಬರೋ ಹುಡುಗಿರ ವಿಡಿಯೋ ಮಾಡ್ತೀಯಾ? ಕೊಡೋ ಫೋನ್ ಇಲ್ಲಿ ಎಂದು ಬಾರಿಸಿದವಳು ಫೋನ್ ಹಿಡಿದು ತಾನಷ್ಟೇ ಆ ವಿಡಿಯೋ ನೋಡಿ ಉರಿದು ಬಿದ್ದು ಇನ್ನ 4 ಕೊಡಲು. ಚಂದನ ಏನಾಯಿತು ಎಂದು ಈ ಬಾರಿ ಶಶಾಂಕ್ ಹಾಗೂ ಗೌರವ್ ಇಬ್ಬರು ಬಂದಿದ್ರು. ಕೆಟ್ಟದಾಗಿ ಹುಡುಗಿರ್ ವೀಡಿಯೋಸ್ ಮಾಡ್ತಿದ್ದಾನೆ ಸರ್ ಇವನು. ನಾನೀಗ ರೆಸ್ಟ್ ರೂಮಿಂದ ಹೊರಗಡೆ ಬರುವಾಗ ನೋಡಿದೆ, ಗೊತ್ತಿಲ್ಲ ಏನು ರೆಕಾರ್ಡ್ ಮಾಡಿದ್ದಾನೆ ಅಂತ. ಬಟ್ ಈಗ ಇಲ್ಲಿ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯಿತು ಈ ನೀಚ ನಮ್ಮ ಕಾಲೇಜಿನ ಎಷ್ಟು ಹುಡುಗಿರಿಗೆ ಹೀಗೆ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಎಂದು ಬಾರಿಸಲು. ಲೇ ಚಂದನ, ಬೇರೆಯವರ ವಿಡಿಯೋ ಮಾಡಿದ್ದ ಕಣೆ, ನಿನ್ನ ವಿಡಿಯೋ ಮಾಡಿದ್ದೀನಾ? ಇಷ್ಟು ಕೂಗಾಡ್ತಾ ಇದೆಯಲ್ಲ, ಕೆನ್ನೆಗೆ ಬಾರಿಸ್ದೆ ಅಲ್ವಾ? ನಿಂದು ಒಂದು ಬೆತ್ತಲೆ ವಿಡಿಯೋ ಎನ್ನುವಾಗಲೇ ಗೌರವ್ ಅವನಿಗೆ 4 ಬಾರಿಸಿದ್ದ. ಅವನು ಕೊಟ್ಟ ಏಟು ಹೇಗಿತ್ತು ಅಂದರೆ ಒಳಗಡೆ ಹೋಗಿರುವ ಕೆನ್ನೆ ಹೊರಗಡೆ ಬರುವಂತಿರಲಿಲ್ಲ. ಬಾಯಲ್ಲಿ ರಕ್ತವೂ ಚಿಮ್ಮಿತ್ತು. ಒಂದು ಕ್ಷಣ ಚಂದುಗೂ ಗಾಬರಿಯಾಗಿತ್ತು. ಹೊಡೆಯುತ್ತಲೇ ಇದ್ದ. ಬಿಡಿ ಗೌರವ್ ಎಂದು ಶಶಾಂಕ್ ತಡೆಯದೇ ಇದ್ದಿದ್ರೆ ಅವನು ಸಾವು ಕಾಣಿಸ್ತಿದ್ದ ಅನಿಸುತ್ತೆ ನಮ್ಮ ಹೀರೋ. ಓಡಿ ಬಂದ ಪ್ರಿನ್ಸಿಪಲ್ ಕ್ಷಣ ಮಾತ್ರವೂ ಯೋಚಿಸದೆ ಡಿಬಾರ್ ಮಾಡಿಬಿಟ್ರು. ಸರ್, ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ ಎಂದ ಗೌರವ್ಗೆ. ಬೇಡ ಸರ್, ಪೊಲೀಸ್ ತನಕ ಹೋದರೆ ಈ ಮೊಬೈಲ್ನಲ್ಲಿರೋ ಹುಡುಗಿರ್ ಪೇರೆಂಟ್ಸ್ ತನಕ ವಿಚಾರ ಹೋಗುತ್ತೆ. ಆಮೇಲೆ ಅಪ್ಪ ಅಮ್ಮನೊಂದು ಕುಗ್ಗೋ ಸಾಧ್ಯತೆ ಇರುತ್ತೆ. ಈ ಮೊಬೈಲ್ ತೊಗೊಂಡು ಏನೆಲ್ಲ ವೀಡಿಯೋಸ್ ಇದೆ ಪರ್ಮನೆಂಟಾಗಿ ಡಿಲೀಟ್ ಮಾಡಿ, ಯಾರಿಗೂ ಹಿಂಸೆ ಆಗದಂತೆ ಎಂದು ಮುಂದಾಲೋಚನೆ ಮಾಡಿ ಹೇಳಿದ್ದ ಚಂದನ ಮಾತಿಗೆ ಅಲ್ಲಿದ್ದ ಹುಡುಗಿರು ಕೂಡ ಹೌದು ಎನ್ನಲು ಮೊಬೈಲ್ ಹಿಡಿದ ಗೌರವ್ ತನ್ನ ಚಾಣಾಕ್ಷತನ ಬಳಸಿ ಡಿಲೀಟ್ ಮಾಡಿ, ಹಾಗೆ ಆ ಮೊಬೈಲ್ಗೆ ಲಿಂಕ್ ಆಗಿದ್ದ ಎಲ್ಲ ಅಕೌಂಟ್ಸ್ ಚೆಕ್ ಮಾಡಿ ಕಂಪ್ಲೀಟ್ ಎರೇಸ್ ಮಾಡಿದ್ದ. ಇನ್ನೂ ಕೆಲವೊಂದಕ್ಕೆ ಪ್ರೋಗ್ರಾಮ್ಸ್ ರನ್ ಮಾಡಬೇಕು ಎಂದು ಮೊಬೈಲ್ ಜೊತೆ ಮನೆಗೆ ತೆರಳಿದ. ಡ್ಯಾನ್ಸ್ ಹೇಳಿಕೊಡುತ್ತಾ ಗೌರವ್ ಆ ನೀಚನಿಗೆ ಬಾರಿಸಿದ್ದೇ ನೆನೆದಳು ಚಂದು. ಅವಳ ಮೇಲೆ ಆ ನೀಚನ ಕೆಟ್ಟ ಪದಗಳನ್ನು ಸಹಿಸದೆ ಬಾರಿಸಿದ್ದು ನೆನೆದು ನಕ್ಕಳು. ಪುಟ್ಟ ಹುಡುಗಿ ಇವಳಲ್ಲಿ ಆಗುತ್ತಿದ್ದ ಬದಲಾವಣೆಗೆ ನಗುತ್ತಾ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರಲು. ಅವರು ನನಗೋಸ್ಕರ ಅವನ ಮೇಲೆ ಕೈ ಮಾಡಿದ್ರ? ಅವ್ರಿಗೆ ಅಷ್ಟು ಕೋಪ ಬಂದ ಕಾರಣ ನಾನೇನಾ? ಅವ್ರಿಗೆ ನನ್ನ ಮೇಲೆ ಏನು ಅಭಿಪ್ರಾಯ ಇರಬಹುದು ಎಂದು ಯೋಚಿಸುತ್ತಿದ್ದವಳಿಗೆ ಚಂದನ ಎನ್ನುತ್ತಾ ಬಂದವ. ಡೇಟಾ ಡಿಲೀಟ್ ಆಗಿದೆ, ಪ್ಲೀಸ್ ಒಂದು ಬಾರಿ ಚೆಕ್ ಮಾಡು ಎನ್ನಲು. ಸರಿ ಎನ್ನುತ್ತಾ ಅವನ ರೂಮ್ಗೆ ಬಂದಳು. ಹಾಗೆ ಚೆಕ್ ಮಾಡಲು ಮುಖ ಅರಳಿತ್ತು. ಥ್ಯಾಂಕ್ಸ್ ಸರ್, ನಿಮಗೆ ತುಂಬ ಥ್ಯಾಂಕ್ಸ್, ಎಲ್ಲವೂ ಡಿಲೀಟ್ ಆಗಿದೆ ಎಂದು ಹೋಗುವವಳ ಕೈ ಹಿಡಿದು ನಿಲ್ಲಿಸಿದವ. ಎಲ್ಲ ಹುಡುಗಿರು ಈ ಥರ ವಿಚಾರಕ್ಕೆ ಕುಗ್ಗೋ ಚಾನ್ಸ್ ಇರುತ್ತೆ, ಆದರೆ ನೀನು ಯು ಆರ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಎಸ್, ಎಷ್ಟು ಸ್ಟ್ರಾಂಗ್ ಇಲ್ಲ ಅಂದರೆ ಹುಡುಗಿರು ತುಂಬ ಫೇಸ್ ಮಾಡಬೇಕಾಗತ್ತೆ. ಗಂಡು ಬೀರಿ ಅಂತ ಮತ್ತೆ ಪ್ರೂವ್ ಮಾಡಿದ್ಯಾ M3 ಎನ್ನಲು. ಅದು ಹೊಗಳಿಕೆಯೋ ತೆಗಳಿಕೆಯೋ ಇವಳಿಗೆ ತಿಳಿಯದು. ಹೌದಾ ಬೀಜಿ ಎಂದು ರೇಗಿಸಿದವಳು. ನಾನೆಷ್ಟು ಸ್ಟ್ರಾಂಗ್ ಇದ್ದೆ ಸರ್, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋ ಪ್ಲ್ಯಾನ್ ಇತ್ತು. ಆದರೆ ವಿಚಾರ ತಿಳಿದ ಮೇಲೆ ಅಲ್ಲಿದ್ದ ಹುಡುಗಿರ ಮುಖ ನೋಡಿ ಗಾಬರಿ ಆದೆ. ಅವರೆಲ್ಲ ಎಷ್ಟು ಹೆದರಿದ್ರು ಗೊತ್ತಾ? ಒಂಥರ ಅವರ ವಿಡಿಯೋ ಅಲ್ಲಿದೆ ಅನ್ನೋ ಥರ. ಅದರಲ್ಲೂ ಕೆಲವರು ತುಂಬ ಸೆನ್ಸಿಟಿವ್ ಇರ್ತಾರೆ, ಸೂಸೈಡ್ ತನಕ ಹೋಗ್ತಾರೆ. ಅದಕ್ಕೆ ರಿಸ್ಕ್ ಬೇಡ ಅಂತ ಸುಮ್ಮನೆ ಆದೆ. ಇಲ್ಲ ಅವನಿಗೆ ನರಕ ತೋರಿಸ್ತಿದ್ದೆ ಎಂದು ಅವನ ಮುಖ ನೋಡಿದವಳು. ಹಾಗೆ ಅಕ್ಕಪಕ್ಕ ನೋಡ್ತಿರಲು ಅವನಿಗೆ ಅವಳ ಬಗ್ಗೆ ತಿಳಿಯುವ ಹಂಬಲ ಹೆಚ್ಚಾಗಿ ತಾನೇ ಮುಂದುವರಿಸಿದ್ದ ಮಾತು. ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ?
ಕೇಳಿದ ಬಯಕೆಯಿಂದ. ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅಜ್ಜ, ಅಜ್ಜಿ ಎಂದು ದೊಡ್ಡ ಲಿಸ್ಟ್ ತೆರೆದು ಅವ್ರು ಯಾರೂ ಇಲ್ಲ, ಅಮ್ಮ, ಅಪ್ಪ, ನಾನು ಅಷ್ಟೇ ಎನ್ನಲು, ಇರೋರನ್ನ ಕೇಳಿದ್ರೆ ಇಲ್ಲದೆ ಇರೋರ ಹೆಸರನ್ನ ಯಾಕೆ ಹೇಳ್ತೀಯ ಗಂಡು ಬಿರಿ ಎಂದ. ಮತ್ತೆ ಇನ್ನೇನು ಸರ್, ಬೈಯೋಕೆ ಅಕ್ಕ ಇಲ್ಲ, ಹೊಗಳಿಸ್ಕೊಳ್ಳೋಕೆ ಅಣ್ಣ ಇಲ್ಲ, ಮುದ್ದು ಮಾಡೋಕ್ಕೆ ತಮ್ಮ ಇಲ್ಲ, ಗುದ್ದಾಡೋಕ್ಕೆ ತಂಗಿ ಇಲ್ಲ, ಒಂಟಿ ಪಿಶಾಚಿ ನಾನು. ಅಪ್ಪ ರಾಯರ್ ಗುಡಿಯಲ್ಲಿ, ಅಮ್ಮ ಟೈಲರ್ ಅಂಗಡಿಯಲ್ಲಿ, ನಾನು ಕಾಲೇಜಲ್ಲಿ, ಮಾತಾಡೋಕ್ಕೆ ಜನನೇ ಸಿಗಲ್ಲ ಎಂದು ಉದ್ದ ಮಾತಾಡಿ ಉಸಿರು ತೆಗೆದುಕೊಂಡವಳ ಮುದ್ದು ಮಾತಿಗೆ NRI ಡಿಂಪಲ್ ಅರಳಿತು. ಯಾರೂ ಸಿಗದೇನೆ ಎಷ್ಟು ಮಾತಾಡ್ತೀಯಾ, ಇನ್ನು ಜನ ಇದ್ದಿದ್ರೆ ಏನು ಗತಿ, ಏನು ಬಾಯ್ ಫ್ರೆಂಡ್ ಯಾವಾಗಲೂ ಹತ್ತಿ ಇಟ್ಕೋಬೇಕಿತ್ತು ನಿನ್ನ ಮಾತಿಗೆ ಎಂದು ರೇಗಿಸಲು, ಯಾವ ಬಾಯ್ ಫ್ರೆಂಡ್ ಎಂದು ಶರವೇಗದಲ್ಲಿ ಕೇಳಿ, ಓ ಅದೇ ಆ ಹುಡುಗ ಅಲ್ವಾ ಎಂದು ನಾಟಕೀಯವಾಗಿ ನಗಲು ಅವನಿಗೆ ಸಣ್ಣ ಅನುಮಾನ ಮೂಡಿತ್ತು ಅವಳ ಸ್ಟೇಟಸ್ ಮೇಲೆ. ಅದೇ ಕಣ್ರಿ, ಸಿಂಗಲ್ಲಾ ಕಮಿಟೆಡ್ಡಾ ಅಂತ ಅಷ್ಟೆ. ಖುಷಿಪಡಿ, ನೀವಂತೂ ದುರಾದೃಷ್ಟವಂತ ಅಲ್ಲ ಎನ್ನಲು ಹುಡುಗ ಯಾಕೋ ಮಂಕಾದ. ಆದರೆ ಇವಳು ಅದನ್ನು ಗಮನಿಸದೆ ಏನನ್ನೋ ನೆನೆದು, ಇನ್ನೊಂದು ಫೋಲ್ಡರ್ ಇದೆ ಎನ್ನುತ್ತಾ ಸಿಸ್ಟಮ್ ಮುಂದೆ ಕೂತು ಮೊಬೈಲ್ ಡೇಟಾ ಚೆಕ್ ಮಾಡ್ತಿದ್ದವಳಿಗೆ ಸನಿಹಕ್ಕೆ ಕೂತವ, ಲೆಟ್ ಮಿ ಶೋ ಎಂದು ಅವಳ ಕೈಗೆ ಕೈ ಸೇರಿಸಿ ಮೌಸ್ ಬೆಳೆಸಿದ್ದ. ಅವಳಿಗೆ ಆ ಡೇಟಾ ಚಿಂತೆ, ಆದರೆ ನಮ್ಮ ಹೀರೋಗೆ ಅವಳ ಸ್ಟೇಟಸ್ ಚಿಂತೆ. ನೆಕ್ಸ್ಟ್ ಫೋಲ್ಡರ್ ಹೋಗಿ, ಮೇಲೆ ನೆಕ್ಸ್ಟ್ ಒನ್, ಓಕೆ ನೆಕ್ಸ್ಟ್, ಒಮ್ಮೆ ಮೇಲ್ ನೋಡಿ ಎಂದು ಹೇಳುತ್ತಿದ್ದವಳ ಕೆನ್ನೆ ಗಮನಿಸಿದವನಿಗೆ ಮುತ್ತೊಂದು ನೀಡುವ ಬಯಕೆ ಆಯಿತು. ಅವನಲ್ಲೇನೋ ಬದಲಾವಣೆಯಾದಂಗೆ, ಅವನಿಗೆ ಅವನ ಮೇಲಿನ ಹಿಡಿತ ಕಡಿಮೆ ಆದಂತೆ, ಎಲ್ಲೋ NRI ಬ್ರಹ್ಮಚಾರಿಯಾಗೋ ದಾರಿಯಲ್ಲಿ ವ್ರತಭಂಗ ಮಾಡುವ ಮಾಯೆ ಎದುರಿದ್ದಂತೆ. ಅವಳ ಮುದ್ದು ಮುದ್ದು ಆಲೋಚನೆಗೆ ಮಾತಿಗೆ ಸೋಲುತ್ತಿದ್ದ ಪ್ರತಿ ಬಾರಿ. ಆದರೆ ಈ ಬಾರಿ ಬೇಡ ಬೇಡ ಅಂದ್ಕೊಂಡ್ರೂ ತಡೆಯಲಾಗದೆ ಕ್ಷಣ ಮಾತ್ರದಲ್ಲೇ ಅವಳ ಕೆನ್ನೆಗೆ ಒಂದು ಮುದ್ದಿನ ಮುದ್ರೆ ಹೊತ್ತಿದ್ದ. ಸಿಸ್ಟಮ್ ನೋಡುತ್ತಲಿದ್ದ ಹುಡುಗಿ ಶಾಕ್ ಆಗಿದ್ದು ನಿಜ. ಏನು ಮಾಡ್ತಾಳೆ ಮುಂದೆ ಚಂದು, ಹೇಗೆ ನಿಭಾಯಿಸ್ತಾನೆ NRI ಈ ಮುತ್ತಿನ ಜಟಾಪಟಿ? ಕತೆ ಹೇಗಿದೆ ಹೇಳಿ, ಕತೆ ಬಗ್ಗೆ ಹೇಳಿ ಕಮೆಂಟ್ಸ್ ಆಗ್ತಾಯಿರೋ, ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬ ಎನರ್ಜಿ ಬೂಸ್ಟರ್ಸ್ಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.